ಇವತ್ತು ನಾವೆಲ್ಲ ಅಜಿಸ್ಟೇಟ್ ಬ್ಲಾಕ್ ಮತ್ತೆ NR ಕ್ಷೇತ್ರದ ಜನ ಸೇರಿರೋದು ನಮ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ 6 ಸತಿ ಗೆದ್ದವ್ರು ಅವರು. NR ಕ್ಷೇತ್ರದಲ್ಲಿ ನಮ್ಮ ಮೈಸೂರಲ್ಲಿ ಎಲ್ಲೂ ಕಾಂಗ್ರೆಸ್ ಏನಿತ್ತಿಲ್ಲ. ಆ ಟೈಮಿಂದ ಅವ್ರು ಕೆಲಸ ಮಾಡ್ಕೊಂಡು ಕಾಂಗ್ರೆಸ್ ಉಳಿಸ್ಕೊಂಡ್ ಬಂದವ್ರೆ ಮೈಸೂರು ಸಿಟಿಯಲ್ಲಿ. ಅದಕ್ಕೋಸ್ಕರ ಅವ್ರಿಗೆ ಹೆಸರು ಇನ್ನೂವರೆಗೂ ಅಲೋಸ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ನಮ್ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ನಾವು ಎಲ್ಲಾ ಕಾರ್ಯಕರ್ತರು ಸೇರ್ಕೊಂಡು ನಮ್ಮ NR ಮುಲ್ಲಾ ಸರ್ಕಲ್ ಅಲ್ಲಿ FTS ಸರ್ಕಲ್ ನಮ್ಮ ಬಾಜಿ ಅಂಬೇಡ್ಕರ್ ಜಾಗದಲ್ಲಿ ಬಂದು ನಾವು ಕುತ್ಕೊಂಡು ಇಲ್ಲಿ ನಮ್ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕೊಡಿ ಅಂತ ನಾವು ಎಲ್ಲ ಕೂತಿದೀವಿ. ಇದು ಯಾವಾಗ ಗಂಟ ನಮ್ ಸಾಹೇಬ್ರು ಹೆಸರು ಅಲೋಸ್ ಆಗಲ್ಲ ಮಂತ್ರಿ ಸ್ಥಾನಕ್ಕೆ, ಆವಾಗ ಗಂಟ ನಾವು ಡಿಸೈಡ್ ಮಾಡಿದೀವಿ ಇಲ್ಲೇ ಕೂತ್ಕೋಬೇಕು, ಆವಾಗ ಗಂಟ ನಾವು ಎದ್ದೋಡಲ್ಲ. ಇದು ನಾವು ನಮ್ ಕಾಂಗ್ರೆಸ್ ಪಕ್ಷದಿಂದ ನಾವೆಲ್ಲ ನಮ್ ಕಾರ್ಯಕರ್ತೆಲ್ಲ ಸೇರ್ಕೊಂಡು ಡಿಸೈಡ್ಮೆಂಟ್ ಮಾಡೋದು ಕೆಲಸ. ಇಲ್ಲೇ ಕೂತಿರ್ತೀವಿ. ಯಾವಾಗ ಗಂಟ ಸಾಹೇಬ್ರ ಹೆಸರು ಅಲೋಸ್ ಆಗಲ್ಲ ಆವಾಗ ಗಂಟ ನಾವು ಎದ್ದೋಡಲ್ಲ. ಇಲ್ಲಿಂದ ಎಷ್ಟ್ ದಿನ ಆದ್ರೂ ಪರವಾಗಿಲ್ಲ, ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ನಮ್ಗೆ DK ಸಾಹೇಬ್ರ ಮೇಲೆ ನಂಬಿಕೆ ಇದೆ, ನಮ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಮೇಲೆ ನಂಬಿಕೆ ಇದೆ. ಅವ್ರು ಅಲೌನ್ಸ್ ಮಾಡ್ತಾರೆ ಅಂತ ಎಲ್ಲೋ ಒಂದ್ ಕಡೆ ನಮ್ ಮನ್ಸಿಗೆ ಜ್ಞಾನ ಇದೆ, ಜ್ಞಾಪಕನೂ ಇದೆ. ಅವ್ರು ಬಿಟ್ಕೊಳಲ್ಲ ತನ್ವೀರ್ ಶೆಟ್ಗೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಇವತ್ತು ಕೂತಿದೀವಿ. ಎಷ್ಟೋ ಜನ ಕೇಳ್ತಾವ್ರೆ ನಮ್ ಸಾಹೇಬ್ರಿಗೆ, ನಮ್ ಸಮಾಜ ಇಲ್ಲಿ NR ಕ್ಷೇತ್ರದಲ್ಲಿ ಎಲ್ಲಾ ಸಮಾಜದವ್ರು ಕೇಳ್ತಾವ್ರೆ ತನ್ವೀರ್ ಶೆಟ್ ಅವ್ರಿಗೆ DK ಇದು ಡೆಪ್ಟಿ CM ಕೊಡಿ ಅಂತ ಹೇಳ್ಬಿಟ್ಟು. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಬೇರೆಯವ್ರು ಕೊಡ್ಬೇಕು ಅಂತ ಡಿಸೈಡ್ ಆದ್ರೂ ಅವ್ರಿಗೆ CM ಯಾವ್ದಾರ ಒಂದು ಮಿನಿಸ್ಟ್ರಿ ಸ್ಥಾನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ಯಾಕಂತ ಹೇಳಿದ್ರೆ ಇವತ್ತು 6 ಸತಿ ಗೆದ್ದಿರೋರ್ಗೆ ಅವ್ರ ಹೆಸರು ಬಂದಿಲ್ಲ ಅಂದ್ರೆ ಎಲ್ಲ ಒಂದ್ ಕಡೆ ನಮ್ಗೆ ಬೇಜಾರಾಗಿದೆ. ನಾವು ಕಾರ್ಯಕರ್ತರು ಇಷ್ಟೆಲ್ಲ ಕಷ್ಟ ಬಿದ್ದಿ 32,000 ಗೆಲ್ಸಿ ಫಸ್ಟ್ ಲಿಸ್ಟ್ ಅಲ್ಲಿ ಆಗ್ಬೇಕಾಯ್ತು, ಆಗಿಲ್ಲ. ಆವಾಗಿಂದ ನಮ್ ಮನ್ಸು ನೋವಾಗಿದೆ. ತಿರ್ಗಾ ನಮ್ ಮನ್ಸು ನೋವು ಮಾಡ್ಬೇಡಿ. ನಮ್ ಕಾರ್ಯಕರ್ತರಿಗೆ, ನಮ್ ಶಾಸಕರಿಗೆ ಏನಾರ ಆಗ್ಲಿ ಮಂತ್ರಿ ಸ್ಥಾನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ. ನಾವ್ ಇಲ್ಲೇ ಕೂತಿರ್ತೀವಿ, ಊಟನೂ ಮಾಡಲ್ಲ, ಏನು ಮಾಡಲ್ಲ. ಇವಾಗ 2 ದಿನ ಹಿಂಗೆ ಕೂತಿರ್ತೀವಿ. ಅವ್ರ ಹೆಸರು ಅಲೌನ್ಸ್ ಆದ್ರೆ ನಾವು ಎದೋಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಎಷ್ಟು ದಿನ ಆದ್ರೂ ಇಲ್ಲೇ ಕೂತಿರ್ತೀವಿ. ನಾವು ಕಾರ್ಯಕರ್ತರು ಯಾವ ಕಾರಣಕ್ಕೆ ಬಿಡಲ್ಲ. ಅದಕ್ಕೆ ನಾವು ಅದೆಲ್ಲ ಹೇಳಲ್ಲ. ಅದು ಸರ್ಕಾರ ಯೋಚನೆ ಮಾಡೋದು, ನಮ್ DK ಸಾಹೇಬ್ರು ಯೋಚನೆ ಮಾಡ್ಬೇಕು. ತನ್ವೀರ್ ಸೇಠ್ ಅವ್ರ ಆತ್ಮೀಯ, DK ಸಾಹೇಬ್ರದ್ದು ಆತ್ಮೀಯ ತನ್ವೀರ್ ಸೇಠ್ ಅವ್ರು ಮಾಡ್ಕೊಡ್ತಾರೆ ಅಂತ ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ನಾವು ಕೂತಿದೀವಿ. ಡೆಪ್ಟಿ CM ಅಲ್ಲಿ ಹೆಸರು ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ನಾವು ಖುಷಿ ಆಗಿದ್ದು. ಇವಾಗ ಬಹಳ ಜನ ಡೆಪ್ಟಿ CM ಕೇಳ್ತಾವ್ರೆ, ಮೈನಾರಿಟಿ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಎಲ್ಲ ಒಂದ್ ಕಡೆ ನಮ್ಗೆ ಬತ್ತು. ಅದಕ್ಕೋಸ್ಕರ ಯಾವ್ದಾರ ಆಗ್ಲಿ ಮಂತ್ರಿ ಸ್ಥಾನ ಕೊಡಿ ಅವ್ರಿಗೆ. 6 ಸತಿ ಗೆದ್ದಿರೋರ್ಗೆ ಮಂತ್ರಿ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಯಾರು ಕೊಡ್ತೀರಾ ಸ್ವಾಮಿ? ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಕಾರ್ಯಕರ್ತರು ಅಷ್ಟು ಲೀಡಿಂಗ್ ಗೆಲ್ಸ್ಕೊಟ್ಟಿದೀವಿ. ಫಸ್ಟ್ ಲಿಸ್ಟ್ ಅಲ್ಲಿ ಕೊಡ್ಬೇಕಾಯ್ತು, ಕೊಟ್ಟಿಲ್ಲ. ಆದ್ರೆ ಇವಾಗ್ಲೂ ಕೊಟ್ಟಿಲ್ಲ ಅಂದ್ರೆ ಯಾವಾಗ ಕೊಡ್ತೀರಾ? ನಾವ್ ಎಲ್ಲೋಗ್ಬೇಕು ಕಾರ್ಯಕರ್ತರು? ನಮ್ಗೊಂದು ಆಸೆ ಅಂತ ಇದೆ, ನಮ್ ಮಂತ್ರಿ ಆಗ್ಬೇಕು. ನಮ್ NR ಕ್ಷೇತ್ರದಲ್ಲಿ ನಮ್ ಮೈನಾರಿಟಿ ಎಲ್ಲಾ ಸಮಾಜಕ್ಕೆ ತಗೊಂಡ್ ನಡೀತಾ ಇರೋದು ತನ್ವೀರ್ ಶೆಟ್ ಅವ್ರು. ಅವ್ರಿಗೆ ಔಷಧ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ ಮನಸ್ಸಲ್ಲಿ ಯೋಚನೆ ಇದೆ. ಅಜಿತ್ ಶೆಟ್ ಅವ್ರ ಮಗ ಅವರು ಅಜಿತ್ ಶೆಟ್ ಅವ್ರ ಮಗ 7 ಸತಿ ಗೆದ್ದಿರೋ ಅವ್ರ ತಂದೆನ. ಅವ್ರ ಬ್ಲಡ್ ಅಲ್ಲಿ ರಾಜಕೀಯ ಇರೋದು.